ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫೈನಲಿ ಜಿ ಎನ್ ಎಮ್ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಏನಂತಂದರೆ ಆಪ್ಷನ್ ಎಂಟ್ರಿ ಲಿಂಕನ್ನು ಕೊಡಲಾಗಿದೆ. ಹೌದು ವಿದ್ಯಾರ್ಥಿಗಳು, ಇಲ್ಲಿ ನೋಡ್ತಾ ಇದ್ದೀರಿ ಯಾರೆಲ್ಲ ಅಭ್ಯರ್ಥಿಗಳು ಈಗ ನೀವು ಆಪ್ಷನ್ ಎಂಟ್ರಿ ಕಾಯ್ತಾ ಇದ್ದೀರಿ ಅಂಥವ್ರುಗಳಿಗೆ ಸೊ ನೋಡಿ, ಲಾಗಿನ್ ಮಾಡ್ಕೊಳ್ಳಿಕ್ಕೆ ಆನ್ಲೈನ್ ಕೌನ್ಸ್ಲಿಂಗ್ ಇಚ್ಛೆ ಆಪ್ಷನ್ ಪ್ರಕ್ರಿಯೆ ಆರಂಭವಾಗಿದೆ. ಲಿಂಕನ್ನು ಕೂಡ ಅಪ್ಡೇಟ್ ಮಾಡಲಾಗಿದೆ. ಸೊ ಮಧ್ಯಾಹ್ನ ತನಕ ಹೋಗ್ತಾ ಹೋಗ್ತಾ ನಿಮಗೆ ರ್ಯಾಂಕ್ ನಂಬರ್ಗಳನ್ನು ಕೂಡ ಕೊಡ್ಬೋದು. ಬಟ್ ಇವಾಗ ಏನಪ್ಪ ಅಂತಂದರೆ ಲಿಂಕ್ ಅಪ್ಡೇಟ್ ಮಾಡಲಾಗಿದೆ. ಇದು ನೋಡ್ತಾ ಇದ್ದೀರಿ. ಸೊ ಈ ಲಿಂಕಿಗೆ ಕ್ಲಿಕ್ ಮಾಡಿದರೆ ಲಿಂಕ್ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಲಾಗಿನ್ ಮಾಡ್ಕೊಳ್ಬೋದು. ಲಾಗಿನ್ ಮಾಡಿಕೊಂಡು ಇಲ್ಲಿ ನಿಮ್ಮ ಆಪ್ಷನ್ ಎಂಟ್ರಿಗಳನ್ನು ನೀವು ಮಾಡ್ಬೋದು. ಇಲ್ಲಿ ಯಾವುದೇ ಥರಂಥ ಒ ಟಿ ಪಿಯನ್ನು ಕೇಳ್ತಾ ಇಲ್ಲ, ಎಲ್ಲರಿಗೂ ಓಪನ್ ಆಗಿಟ್ಟಿದ್ದಾರೆ. ಯಾವ ಅಭ್ಯರ್ಥಿಗಳು ಕೂಡ ಇಲ್ಲಿ ಒ ಟಿ ಪಿಗಳನ್ನು ಕೇಳ್ತಾ ಇಲ್ಲ. ಜಸ್ಟ್ ನಿಮ್ಮ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿಬಿಟ್ರೆ ಅದು ಓಪನ್ ಆಗ್ತಾ ಇದೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದಾರಲ್ಲ, ನೀವು ಲಾಗಿನ್ ಮಾಡ್ಕೊತೀರಾ. ಲಾಗಿನ್ ಮಾಡಿದ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ತೀರಾ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂತಂದರೆ ಇದು ಪೇಜ್ ಓಪನ್ ಆಗ್ತಾ ಇದೆ ನೋಡಿ. ಸೊ ಪೇಜ್ ಸಿಂಪಲ್ ಆಗಿ ಓಪನ್ ಆಗ್ತಾ ಇದೆ. ಇಲ್ಲಿ ನೋಡಿ, ನಿಮಗೆ ಗೌರ್ಮೆಂಟ್ ಕಾಲೇಜುಗಳನ್ನು ಆಯ್ಕೆ ಮಾಡ್ಕೋಬೋದು, ಪ್ರೈವೇಟ್ ಬೇಕಂದ್ರೆ ಪ್ರೈವೇಟ್ ಮಾಡ್ಕೋಬೋದು. ಸೊ ಇಲ್ಲಿ ಮೇಲ್ಭಾಗದಲ್ಲಿ ಏನಿದೆಯಪ್ಪ ಅಂದರೆ ಇಲ್ಲಿ ಕಾಲೇಜ್ ಟೈಪ್ ಇದೆ, ಹೌದಾ? ಟೈಪ್ ಆಫ್ ಕಾಲೇಜ್ ಇದೆ. ಇದರಲ್ಲಿ ಕಾಲೇಜ್ ಟೈಪ್ ಒಳಗಡೆ ಏನು ಬರುತ್ತೆ ಅಂತಂದರೆ ಗೌರ್ಮೆಂಟ್ ಬರುತ್ತೆ. ಗೌರ್ಮೆಂಟ್ ಬೇಕಾ ಅಥವಾ ಪ್ರೈವೇಟ್ ಬೇಕಾ? ಫಸ್ಟ್ ನೀವು ಗೌರ್ಮೆಂಟನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಯಾಕಂದರೆ ನಿಮಗೆ ಒಳ್ಳೆಯ ಏನಪ್ಪ ಅಂತಂದರೆ ಚಾನ್ಸಸ್ ಏನಾದರೂ ಆಗ್ಬೋದು. ಸೊ ಇದರಲ್ಲಿ ಗೌರ್ಮೆಂಟ್ ಕಾಲೇಜುಗಳಲ್ಲಿ ನಿಮಗೆ ಯಾವ ಜಿಲ್ಲೆ ಬೇಕು? ಸೊ ಉದಾಹರಣೆಗೆ ನಾನು ಇಲ್ಲಿ ಧಾರವಾಡ ಜಿಲ್ಲೆ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಧಾರವಾಡ ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೋಡಿ, ಗೌರ್ಮೆಂಟ್ ಕಾಲೇಜಲ್ಲಿ ಎಲ್ಲ ಬಂದುಬಿಡ್ತು. ಗೌರ್ಮೆಂಟಲ್ಲಿ ಇರುವಂಥ ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲಿರುವಂಥ ಎಲ್ಲ ಕಾಲೇಜುಗಳು ಇಲ್ಲಿ ತೋರಿಸ್ತಾ ಇದೆ. ಅಂದರೆ ಪ್ರೈವೇಟು ತೋರಿಸ್ತಾ ಇದೆ, ಗೌರ್ಮೆಂಟ್ ತೋರಿಸ್ತಾ ಇದೆ, ಬಟ್ ಧಾರವಾಡ ಜಿಲ್ಲೆ ತೋರಿಸ್ತಾ ಇದೆ. ಸೊ ಇಲ್ಲಿ ನಿಮಗೆ ಫಸ್ಟ್ ಪ್ರಯಾರಿಟಿ ಯಾವ್ದು ಬೇಕು? ಗೌರ್ಮೆಂಟ್ ಕಾಲೇಜ್ ಬೇಕು. ಉದಾಹರಣೆಗೆ ಇಲ್ಲಿ ನೋಡ್ತಾ ಇದ್ದೀರಿ, ಗೌರ್ಮೆಂಟ್ ಸ್ಕೂಲ್ ಆಫ್ ನರ್ಸಿಂಗ್ ಕಿಮ್ಸ್ ಇದೆಯಲ್ಲ, ಸೊ ಇಲ್ಲಿ 1 ನಂಬರ್ ಅಂತ ಹಾಕಬೇಕಾಗತ್ತೆ ನೀವು. ಸೊ ಇಲ್ಲಿ ಫಸ್ಟಿಗೆ 1 ನಂಬರ್ ಅಂತ ಹಾಕಿ ಒಂದು ಎಕ್ಸಾಂಪಲ್ ತೋರಿಸ್ತೇನೆ ಅಷ್ಟೇ ಇವಾಗ. ಸೊ ಇಲ್ಲಿ 1 ಅಂತ ಹಾಕಿ, ಸೊ ಆಮೇಲೆ ನಿಮ್ಗೆ ಯಾವುದು ಬೇಕು? 1 2 3. ಓಕೆ, ಇಲ್ಲಿ 2, ಆಮೇಲೆ ನಂಬರ್ ರಿಪೀಟ್ ಆಗಬಾರ್ದು. 3 4 5 6 ಈ ರೀತಿ ನೀವು ಏನು ಮಾಡಬೇಕಾಗತ್ತೆ ಅಂತಂದರೆ ಇಲ್ಲಿ ಹಾಕಿ, ಸೊ ಇಲ್ಲಿ ಸೇವ್ ಆ್ಯಂಡ್ ಸಬ್ಮಿಟ್ ಬಟನ್ ಇದೆ. ಓಕೆ, ಸೊ ಇಲ್ಲಿ ಸೇವ್ ಆ್ಯಂಡ್ ಸಬ್ಮಿಟ್ ಬಟನ್ ಇದೆಯಲ್ಲ, ಇದಕ್ಕೆ ನೀವು ಕೊಟ್ಟುಬಿಟ್ರೆ ಅದು ಇದು ಕೆಳಗಡೆ ಬಂದು ಎಂಟ್ರಿ ಆಗುತ್ತೆ. ಸೊ ಎಂಟ್ರಿ ಆದಮೇಲೆ ನೀವು ರಿಮೂವ್ ಮಾಡ್ಬೋದು. ಬೇಕಾದ್ರೆ ನಿಮಗೆ ಎಕ್ಸಾಂಪಲ್ ನಿಮಗೀಗ ಅದು ಏನಾದರೂ ಬ್ಯಾಡಾಯ್ತು, ಓಕೆ, ನಿಮ್ಗೆ ಆಪ್ಷನ್ ಬ್ಯಾಡಾಯ್ತು. ಸೊ ಇಲ್ಲಿ ರಿಮೂವ್ ಅಂತ ಆಪ್ಷನ್ ಇದೆ, ಅದನ್ನು ಟಿಕ್ ಮಾಡಿಕೊಂಡು ರಿಮೂವ್ ಮಾಡ್ಬೋದು. ಅಥವಾ ನೀವು ಇಲ್ಲಿ ಎಡಿಟ್ ಮಾಡ್ಬೋದು. ಓಕೆ, ಅದನ್ನು ಎಲ್ಪ ನಮಗಿರಲಿ ಅಂತಂದರೆ ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಲಿಂಕನ್ನು ಅಪ್ಡೇಟ್ ಮಾಡಲಾಗಿದೆ. ಹೋಗಿ ಚೆಕ್ ಮಾಡ್ಕೊಳ್ರಿ.